ಸೊ ಆ ಥರ ಎಲ್ಲ ಆಯಿತು. ಮಧ್ಯದಲ್ಲಿ ಅವರು ರಂಜಿಗಿಂತ ಇವತ್ತು ರಂಜಿ ಟ್ರೋಫಿ ಆಗ್ಬೋದು, ಇದು ವಿಜಯ್ ಹಜಾರೆ ಟ್ರೋಫಿ ಮತ್ತೆ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ನನ್ನ ವೈಫ್ ಹೇಳ್ಕೊಂಡು ತಗೊಂಡೋಗಿದ್ದಾರೆ ಜೈಪುರ್ಗೆ ಮತ್ತೆ ಅಹಮದಾಬಾದ್ಗೆ. GCA ಗುಜರಾತ್ ಕ್ಲಬ್ ಅಸೋಸಿಯೇಷನ್ ಅಲ್ಲಿ ನೀವು ರಿಜಿಸ್ಟರ್ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ಮಿಸ್ಸಸ್ ಕಾರ್ಯಪ್ಪ, KC ಕಾರ್ಯಪ್ಪ ವೈಫ್ ಅಂತ ಹಾಕಿದ್ದಾರೆ. ಆ ತರ ಅವ್ರು ಕರ್ಕೊಂಡು ಹೋಗಿದ್ದಾನೆ ನನಗೆ ಎಶ್ಯೂರಿಟಿ ಕೊಡೋಕೆ ಕಿ ನಾನು ನಿನ್ನೆ ಮದ್ವೆ ಆಗ್ತೀನಿ ನೋಡು, ನಾನು ನಿನ್ನ ಎಲ್ಲ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೀನ್ ಯಾಕೆ ನನ್ನ ಅಮ್ಮ ಅಪ್ಪ ಬಿಟ್ಬಿಡು, ಅವ್ರು ಆ ತರಾನೇ ಅವ್ರು ಏನ್ ಬೇಕು ಹೇಳ್ತಾರೆ, ನೀನ್ ಟೆನ್ಷನ್ ತಗೊಳ್ಬೇಡ, ನಾನ್ ನಿನ್ಗೆ ಹೇಳಿದೀನಿ ಅಲ್ಲ, ನಾನ್ ನಿನ್ನ ನೋಡ್ಕೊಳ್ತೀನಿ ಅಂತ. ಬಟ್ ಅದೇ ಸರ್, ನಾನು ಕಾಲ್ ಮೆಸೇಜ್ ಮಾಡಿದ್ರೆ ಪಿಕ್ ಮಾಡಲ್ಲ. ಲೈಕ್ ಮೆಂಟಲಿ ನಾನು ಕೇಳಿದ್ರೆ ಏನಾಯ್ತು, ನನ್ನ ಅಮ್ಮ ಅಪ್ಪ ಜೊತೆ ಇದ್ದೀನಿ, ನಿನ್ಗೆ ಗೊತ್ತಲ್ಲ ಅವ್ರಿಗೆ ಇಷ್ಟ ಇಲ್ಲ ನಿಂದ, ಸ್ವಲ್ಪ ಲೈಕ್ ಕಾಮ್ ಆಗಿರೋ, ಫೋನೇ ತೆಗಿಯಲ್ಲ. ನನ್ಗಾಯ್ತು ಈ ಮನುಷ್ಯ ನನ್ಗೆ ಮದ್ವೆ ಆಗ್ತದೆ ಅಂತ ಹೇಳ್ತಾನೆ, ಬಟ್ ಫೋನ್ ತೆಗಿಯಕ್ಕಾಗಲ್ಲ ಅಮ್ಮ ಅಪ್ಪ ಮುಂದೆ, ಅಂದ್ರೆ ಏನಾದ್ರೂ ಇದೆಯಲ್ಲ, ಡೌಟ್ ಇದೆಯಲ್ಲ ಸರ್. ಸೊ ನಾನು ಆ ಥರ ಎಲ್ಲ ಅವ್ರಿಗೆ ಮೆಸೇಜ್ ಮಾಡ್ತಾ ಇದ್ದೀನಿ, ಯಾಕೆ ನೀನು ಈ ಥರ ಎಲ್ಲ ಮಾಡೋದು, ಅವ್ರ ಹೇಳ್ತಾರೆ ನೀನು ನನಗೆ ಟಾರ್ಚರ್ ಮಾಡಬೇಡ, ನನ್ನ ಇಷ್ಟ, ನಾನು ಫೋನ್ ಪಿಕ್ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ ಅಂತ. ಸೊ ನಾನು ಹೇಳಿದ್ದೀನಿ, ನಾನು ನನ್ನೇ ಸಾಯಿಸ್ಬಿಡ್ತೀನಿ, ನನಗೇನು ಬೇಡ ಸರ್. 22 ಡಿಸೆಂಬರ್ಗೆ ನಾನು ಅವ್ರ ಮನೆ ಹತ್ರ ಹೋಗಿದ್ದೀನಿ ಅವ್ರು ಮಾತಾಡ್ಸೋಕ್ಕೆ. ಅವ್ರು ನನಗೆ ಹೇಳಿದ್ರು, ನಾನು ನನ್ನ ನಾಗಸಂದ್ರ ಮನೆಯಲ್ಲಿ ಇದ್ದೀನಿ, ನಾನು ಅನ್ಸೋಲ್ಡ್ ಆಗಿದೆ, ಅವರು IPL ಅಲ್ಲಿ ಅನ್ಸೋಲ್ಡ್ ಆಗಿದೆ. ಸೊ ನಾನು ತುಂಬ ಬೇಜಾರಲ್ಲಿ, ನಾನು 4 ದಿವಸ ನನ್ನ ರೂಮಲ್ಲೇ ಇದ್ದೀನಿ, ನಾನು ಎಲ್ಲಿಗೂ ಹೋಗ್ಲಿಲ್ಲ, ಏನೂ ಇಲ್ಲ ಅಂತ. ಬಟ್ ನನ್ಗೇನು ಅವ್ರದ್ದು ಒಂದು ಹುಡುಗಿ ಯಾರ ಜೊತೆ ಅವ್ರದ್ದು ಸ್ವಲ್ಪ ಏನಾದ್ರು ಇತ್ತು, ಅವ್ರ ನಾಯಿ ಜೊತೆ ಫೋಟೋ ಹಾಕಿದ್ದಾನೆ ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲಿ, ಅದನ್ನ ನೋಡಿದೀನಿ. ನಾನು ಅವ್ರನ್ನ ಕೇಳ್ತಾ ಇದ್ದೀನಿ, ಯಾಕೆ ಈ ಹುಡುಗಿ ನಿನ್ ನಾಯಿ ಜೊತೆ, ಅವ್ರ ಇಷ್ಟ. ನಾನು ಅವ್ರಿಗೆ ಹೇಳಿದ್ದೀನಿ, ನೀನ್ ಹೇಳಲ್ಲ ನನ್ಗೆ ಬೇಜಾರ್ ಆಗ್ತಾ ಇದೆ, ನೀನ್ ನನ್ನ ಜೊತೆ ಇಷ್ಟ ಮಾಡಿದ್ಯಾ, ನನ್ಗೆ ಒಂದು ಸೆಕ್ಯೂರಿಟಿ ಕೊಡು, ಒಂದು ಬೇಸಿಕ್ ಒಂದು ಹುಡುಗಿಯಾಗಿ ಸೆಕ್ಯೂರಿಟಿ ಕೊಡು ಅಂತ ಹೇಳಿದ್ದೀನಿ. ಅದಕ್ಕೆ ಅವರು ಇಲ್ಲ, ನಿನ್ಗೇನ್ ಬೇಕಾದ್ರೂ ಮಾಡು, ನನ್ಗೆ ಟಾರ್ಚರ್ ಮಾಡಬೇಡ, ನಾನು ಐ ಆಮ್ ಔಟ್, ಐ ಆಮ್ ಲೀವಿಂಗ್ ಯು, ಐ ವಿಲ್ ನಾಟ್ ಬಿ ವಿತ್ ಯು, ನಿನ್ಗೇನ್ ಬೇಕಾದ್ರೆ ಮಾಡು, ನಾನಿಂದ್ರೆ ನನ್ನ ಜೀವನ ಈ ತರ ಹಾಳು ಮಾಡ್ಕೊಂಡು ನೀ ಹೋಗ್ತೀಯಾ. ಅವಾಗ ನನ್ಗೆ ಹೇಳಿದ್ರು, ನೋಡು ಬೇರೆ ಏನೋ ಹುಡುಗ ಲೈಕ್ ಫೈನ್ ಮಾಡ್ಕೊಂಡು ಅವ್ರ ಜೊತೆ ಮದ್ವೆ ಆಡ್ಕೊಂಡು, ಅವ್ರಿಗೆ ಹೇಳ್ಬಾರ್ದು ಕಿ ನಿನ್ಗೆ ಈ ತರ ಕಾಯಿಲೆ ಬಂತು ನಂದ ಇದೆಲ್ಲ ಹೇಳ್ಬಾರ್ದು, ಸೀದಾ ಮದ್ವೆ ಆಡ್ಕೊಂಡು ನಿನ್ ಲೈಫ್ ನೋಡ್ಕೊಂಡು ಹೋಗು, ನನ್ನ ಲೈಕ್ ಫರ್ಗೆಟ್ ಮೀ. ದೆನ್ ಐ ಟೋಲ್ಡ್, ಹೌ ಇಸ್ ಇಟ್ ಪಾಸಿಬಲ್, ಐ ಆಮ್ ಕಮಿಂಗ್, ಐ ವಿಲ್ ಟಾಕ್ ಟು ಯು ಅಂತ ನಾನು ಅವ್ರ ಮನೆ ಹತ್ರ ಹೋಗಿದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.